ಆ ಊರಲ್ಲಿ ಒಂದಲ್ಲ ಎರಡಲ್ಲ 5 ಹುಲಿಗಳು ಲಕ್ಕೆ ಇಟ್ಟಿದ್ದು ಜನ ಜೀವ ಕೈಯಲ್ಲೇ ಹಿಡಿದು ಬದುಕ್ತಾ ಇದ್ದಾರೆ. ವ್ಯಾಘ್ರಗಳ ಸೆರೆಗೆ 5 ಆನೆಗಳ ಪಡೆ ಅಖಾಡಕ್ಕಿಳಿದಿದ್ದು ಭರ್ಜರಿ ಕೋಂಪಿಂಗ್ ಶುರುವಾಗಿದೆ. ನಂಜೇದೇವನಪುರದಲ್ಲಿ ಪಂಚಹುಲಿಗಳ ಸೆರೆಗೆ ಆಪರೇಷನ್ ಟೈಗರ್. ವ್ಯಾಘ್ರಗಳು ಓಡಾಡಿದ ಜಾಗದಲ್ಲಿ 5 ಆನೆಗಳಿಂದ ಕೋಂಬಿಂಗ್. ಹುಲಿಗಳ ಹೆಜ್ಜೆಗಳನ್ನ ಹುಡುಕ್ತಾ ಗಜಪಡೆ ಬೆನ್ ಹತ್ತಿದ್ರೆ ಅರಣ್ಯ ಸಿಬ್ಬಂದಿ ಕೂಡ ಕಾರ್ಯಾಚರಣೆಗಿಳಿದಿರೋದು ಚಾಮರಾಜನಗರ ಜಿಲ್ಲೆ ನಂಜೇದೇವನಪುರದಲ್ಲಿ. ಕಳೆದ ಕೆಲ ದಿನಗಳಿಂದ ಈ ಗ್ರಾಮದಲ್ಲಿ 5 ಹುಲಿಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದ್ದು. ಹುಲಿ ಸೆರೆಗೆ ಪಟ್ಟು ಹಿಡಿದ ಬೆನ್ನಲ್ಲೇ ಗಜಪಡೆಗಳ ಸಮೇತ 100ಕ್ಕೂ ಹೆಚ್ಚು ಬಿಳಿಗಿರಿ ಟೈಗರ್ ರಿಸರ್ವ್ ಅರಣ್ಯ ಸಿಬ್ಬಂದಿ ಕೋಂಬಿಂಗ್ ನಡೆಸುತ್ತಿದ್ದಾರೆ. ನಂಜೇದೇವನಪುರದಲ್ಲಿ 5 ಹುಲಿಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಧಿಕಾರಿಗಳಿಂದ 100ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಪಾಟ್ಗೆ ಇಳಿದು ಈಗ ಕೂಂಬಿಂಗ್ ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ. ಗಜಪಡೆಗಳನ್ನ ಬಳಸಿಕೊಂಡು ಕೂಂಬಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಈಶ್ವರ ಆನೆಯನ್ನ ಕೂಡ ಕೂಂಬಿಂಗ್ಗೆ ಬಳಸ್ತಾ ಇರುವಂತದ್ದು ತಾವು ಕೂಡ ನೋಡ್ತಾ ಇರಬಹುದು. ಹುಲಿಗಳು ಎಲ್ಲೆಲ್ಲ ಓಡಾಟಗಳು ನಡೆಸಿತ್ತು, ಹುಲಿಯ ಪಗ್ಮಾರ್ಕ್ಗಳು ಎಲ್ಲೆಲ್ಲ ಪತ್ತೆಯಾಗಿತ್ತು, ಪತ್ತೆಯಾದಂತಹ ಸ್ಥಳದಲ್ಲಿ ವಿಶೇಷವಾಗಿ ಗಜಪಡೆಗಳನ್ನ ಬಳಸಿಕೊಂಡು ಕೂಂಬಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವ್ಯಾಘ್ರಗಳ ಸೆರೆಗಾಗಿ ಈಶ್ವರ ಮತ್ತು ಲಕ್ಷ್ಮಣ ಆನೆಗಳ ಜೊತೆಗೆ ದುಮಾರೆ ಆನೆ ಶಿಬಿರದಿಂದ ಶ್ರೀರಾಮ, ಸುಗ್ರೀವ ಹಾಗೂ ಪ್ರಶಾಂತ್ ಎಂಬ 3 ಆನೆಗಳನ್ನ ತರಲಾಗಿದೆ. ಹುಲಿಗಳ ಪಗ್ ಮಾರ್ಕ್ ಪತ್ತೆಗಾಗಿ ಡಿಆರ್ಡಿಎಫ್ ನೇತೃತ್ವದ ತಂಡ ಗ್ರೌಂಡ್ ವರ್ಕ್ ನಡೆಸ್ತಾ ಇದೆ. ಈಗಾಗಲೇ ಕಲ್ಲು ಕ್ವಾರಿ ಬಳಿ ವಾಕ್ ಥ್ರೂ ಕೇಜನ್ನ ಇರಿಸಲಾಗಿದೆ. ಬೋನಿನ ಒಳಗೆ ಜಾನುವಾರುವನ್ನ ಸಹ ಕಟ್ಟಲಾಗಿದೆ. ಉಡಿಗಾಲ ಕೆರೆ ಬಳಿಯೂ ಒಂದು ಕೇಜನ್ನ ಅಳವಡಿಸಲಾಗಿದೆ. ಅಲ್ಲಿಗೆ ಯಾರೂ ತೆರಳದಂತೆ ನಿಷೇಧ ಹೇರಲಾಗಿದೆ. ಆದರೆ ಪಂಚಹುಲಿಗಳು ಮಾತ್ರ ಇನ್ನೂ ಕೆಟ್ಟಾಕಿ ಬೀಳದೆ ಕಣ್ಣಾ ಮುಚ್ಚಾಲೆ ಆಡ್ತಿವೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.